ಕಿಳಂಬಿ ನೆಕ್ಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಯೋಜನೆಗಳಲ್ಲಿ ಸಿಗಂದೂರು ಸೇತುವೆ ಕೂಡ ಒಂದು. ಹಲವು ವರ್ಷಗಳಿಂದ ಜನರು ಕಾಯುತ್ತಿದ್ದ ಕನಸು ನನಸಾಗಿದೆ. ಸಿಗಂದೂರು ಸೇತುವೆಯಿಂದ ಸುತ್ತಮುತ್ತಲಿನ ಜನರು ಹಾಗೂ ಯಾತ್ರಿಕರಿಗೆ ಅನುಕೂಲಕರವಾಗಿದೆ. ಈ ಸೇತುವೆಯನ್ನ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದುವರೆಗೆ ಜನರು ಪ್ರಯಾಣವನ್ನ ಬೆಳೆಸಲು ಲಾಂಚ್ ಅಥವಾ ದೋಣಿಯ ಸೇವೆಯನ್ನ ಅವಲಂಬಿಸಿದ್ರು. ಆದರೆ ಈಗ ಸೇತುವೆ ಮೂಲಕ ಸಾಗಬಹುದಾಗಿದೆ. ಈ ಹಿಂದೆ ಈ ಪ್ರದೇಶದ ಜನರು ಲಾಂಚ್ ಅಥವಾ ದೋಣಿಯ ಸೇವೆಯನ್ನೇ ಅವಲಂಬಿತರಾಗಿದ್ರು. ಸ್ಥಳೀಯರು, ಯಾತ್ರಿಕರು ಹಾಗೂ ಭಕ್ತರು ಲಾಂಚ್ ಮೂಲಕ ಸಾಗಬೇಕಾಗಿತ್ತು. ವಿಶೇಷವಾಗಿ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಲಾಂಚ್ ಮೂಲಕ ದೇವಸ್ಥಾನವನ್ನ ತಲುಪುತ್ತಿದ್ರು. ಆದರೆ ಈಗ ಸೇತುವೆ ನಿರ್ಮಾಣಗೊಂಡಿದೆ. ಇದರಿಂದಾಗಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಲಾಂಚ್ಗೆ ಸಮಸ್ಯೆ ಉಂಟಾಗಿದೆ. ಸ್ಥಳೀಯ ಲಾಂಚ್ ಮಾಲೀಕರು ಹಾಗೂ ಸ್ಥಳೀಯರು ಹೇಳುವಂತೆ ಇತ್ತೀಚೆಗೆ ಲಾಂಚ್ ಬಳಸುವುದು ಕಡಿಮೆಯಾಗುತ್ತಿದೆ. ಲಾಂಚ್ ಅವಶ್ಯಕತೆಯೂ ಕೂಡ ಕಡಿಮೆಯಾಗಿದೆ. ಇದರಿಂದಾಗಿ ಲಾಂಚ್ ಸೇವೆ ಒದಗಿಸುತ್ತಿದ್ದ ಕುಟುಂಬಗಳ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಈಗಾಗಲೇ ಒಂದು ಸೇತುವೆ ಆಗಿ ನಮಗೆ ಈಗಾಗಲೇ ಸುಮಾರು ಒಂದು 6-7 ತಿಂಗಳು ನಮ್ಮ ಸಾಗಾಟಕ್ಕೆ ವ್ಯವಸ್ಥೆ ಆಗಿದೆ. ಸಾಗಾಟಕ್ಕೆ ವ್ಯವಸ್ಥೆ ಆಗೋದಕ್ಕಿಂತ ಪೂರ್ವದಲ್ಲಿ ನಾವು ಅನೇಕ ವರ್ಷಗಳ ಹೋರಾಟದ ಪ್ರತೀಕವಾಗಿ ಈ ಸೇತುವೆ ನಮಗೆ ಸರ್ಕಾರ ಒದಗಿಸ್ಕೊಟ್ಟಿದೆ. ಆ ಬಗ್ಗೆ ಏನು ಮಾತಿಲ್ಲ. ಇದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಲಾಂಚಿನ ವ್ಯವಸ್ಥೆ ಇತ್ತು. 3 ಲಾಂಚ್ಗಳು ಸರಾಗವಾಗಿ ಕೆಲಸ ಮಾಡ್ತಾ ಇದ್ವು. ಈ ಸಾಗರ ಮತ್ತು ಶಿವಮೊಗ್ಗ ಈ ಭಾಗಕ್ಕೆ ನಾವು ಸಂಚಾರ ಮಾಡಬೇಕಂತ ಇದೇ ಒಂದು ಮಾರ್ಗ ಬಿಟ್ಟರೆ ಬೇರೆ ಮಾರ್ಗ ಇರಲಿಲ್ಲ. ಬೇರೆ ಮಾರ್ಗ ಇದೆ ಅಂದರೆ ಇದರಿಂದ 2 ಪಟ್ಟು ದೂರವನ್ನು ನಾವು ಕ್ರಮಿಸಬೇಕಾಗಿತ್ತು. ಅದರಿಂದ ಮನಗಂಡಂಥ ಸರ್ಕಾರ ನಮಗೆ 3 ಲಾಂಚಿನ ವ್ಯವಸ್ಥೆ ಮಾಡಿತ್ತು. ಲಾಂಚಿನ ವ್ಯವಸ್ಥೆ ಮಾಡಿದ್ರೆ ನಮ್ಮ ಹೋರಾಟದಾಗಿ ಸೇತುವೆ ಆದಂಥ ಸಂದರ್ಭದಲ್ಲಿ 3 ಲಾಂಚ್ಗಳು ಕೂಡ ಸುಮ್ಮನೆ ನಿಂತ್ಕೊಂಡಿದ್ದಾವೆ. ಈಗ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ಈ ಲಾಂಚನ್ನೇ ನಂಬಿಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಕುಟುಂಬಗಳು ತಮ್ಮ ಜೀವನವನ್ನು ನಡೆಸ್ತಾ ಇದ್ವು. ಹೇಗೆ ಅಂತಂದರೆ ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ಮಳಿಗೆಗಳು, ಹೋಟೆಲ್ಗಳು ಇತ್ಯಾದಿ ವಿಚಾರಗಳನ್ನು ವ್ಯಾಪಾರ ಮಾಡೋದ್ರ ಮೂಲಕ ಜೀವನವನ್ನು ಸಾಗಿಸ್ತಾ ಇದ್ರು. ಸ್ಥಳೀಯರು ಹೇಳುವಂತೆ ಲಾಂಚ್ ಸೇವೆಯಲ್ಲಿ ಕೆಲಸ ಮಾಡುತ್ತಿರುವ ಚಾಲಕರು, ಟಿಕೆಟ್ ಸಿಬ್ಬಂದಿ, ನಿರ್ವಹಣಾ ಕಾರ್ಮಿಕರು ಸೇರಿದಂತೆ ಹಲವರಿಗೆ ಈ ಕೆಲಸವೇ ಮುಖ್ಯ ಆದಾಯದ ಮೂಲವಾಗಿದೆ. ಇನ್ನೊಂದೆಡೆ ಸ್ಥಳೀಯ ವ್ಯಾಪಾರಿಗಳು ಕೂಡ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಲಾಂಚ್ ಸೇವೆಯ ಮೂಲಕವೇ ಹಲವಾರು ವರ್ಷಗಳಿಂದ ವ್ಯಾಪಾರ ಚಟುವಟಿಕೆಗಳು ನಡೆಯುತ್ತಿದ್ದವು. ಆದರೆ ಮತ್ತೊಂದೆಡೆ ಸೇತುವೆ ನಿರ್ಮಾಣದಿಂದ ಹಲವು ಜನರಿಗೆ ಅನುಕೂಲವಾಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣಿಸಲು ಕಡಿಮೆ ಸಮಯ ಹಾಗೂ ಕಡಿಮೆ ವೆಚ್ಚದಲ್ಲಿ ಜನರು ಅನುಕೂಲವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಈ ಲಾಂಚಿನ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಆಮೇಲೆ ಇಲ್ಲಿ ಜೀಪ್ಗಳನ್ನು ನಡೆಸ್ಕೊಂಡು ಒಂದಿಷ್ಟು ಕುಟುಂಬಗಳ ಜೀವನ ನಡೆಸ್ತಾ ಇದ್ವು. ಅದೆಲ್ಲ ಈಗ ಮುಗಿದು ಹೋದಂಥ ಅಧ್ಯಾಯ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಆಮೇಲೆ ಇಲಾಖೆಯವರು ಇಲ್ಲಿರ್ತಕ್ಕಂಥ ನಿಂತಿರ್ತಕ್ಕಂಥ ಲಾಂಚನ್ನು ದಕ್ಷಿಣ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಸಂಪರ್ಕ ಆಗಲು ಕೂಡ ತುಂಬ ಒಂದು ಹತ್ತಿರದ ಮಾರ್ಗ ಆಗ್ತದೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನವಹಿಸಿ ಇಲ್ಲಿರ್ತಕ್ಕಂಥ ಲಾಂಚನ್ನು ಮುಪ್ಪಾನೆ ಅನ್ನುವಂಥ ಪ್ರದೇಶಕ್ಕೆ ಒಂದು ಶಿಫ್ಟ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಒಂದು ಕಡೆ ಅಭಿವೃದ್ಧಿಯಾಗುತ್ತಿದ್ದರೆ ಇನ್ನೊಂದೆಡೆ ಲಾಂಛನ್ನೇ ಬದುಕಿ ಜೀವನ ನಡೆಸುತ್ತಿದ್ದ ಜನರ ಬದುಕು ದುಸ್ಥಿತಿಗೆ ತಲುಪಿದೆ. ಸ್ಥಳೀಯರು ಹಾಗೂ ಪ್ರವಾಸಿಗರು ಸರ್ಕಾರದ ಮುಂದೆ ತಮ್ಮ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸ್ಥಳೀಯರು ಹಾಗೂ ಪ್ರವಾಸಿಗರು ಲಾಂಚ್ ಉಪಯೋಗಿಸುವ ಮೂಲಕ ಪರ್ಯಾಯ ಉದ್ಯೋಗವನ್ನ ಸೃಷ್ಟಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಿಗಂದೂರು ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇ ಈ ಒಂದು ಲಾಂಚು ಮತ್ತು ಈ ಶರಾವತಿ ರಿವರನ್ನು ನಾವು ಲಾಂಚ್ ಮುಖಾಂತರ ದಾಟಿ ಆ ಕಡೆ ಚೌಡೇಶ್ವರಿ ಮಾತೆ ಒಂದು ದರ್ಶನ ಪಡಿಬೇಕನ್ನೋದು. ಲಾಸ್ಟ್ ಟೈಮೆಲ್ಲ ಬಂದಾಗ ನಾವು ಲಾಂಚಲ್ಲೇ ಹೋಗಿದ್ವಿ. ಅವಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಇವಾಗ ಬಂದಾಗ ಬ್ರಿಡ್ಜ್ ಚೆನ್ನಾಗಿದೆ. ಇದೊಂಥರ ವೆಹಿಕಲ್ಗೆ ಈಸಿ ಮೂಮೆಂಟು, ಒಂಥರ ಒಳ್ಳೆ ಸಾರಿಗೆ ಇದರಿಂದ ಹೆಲ್ಪ್ ಆಗ್ತಿದೆ ಎಲ್ರಿಗೂ. ಬಟ್ ಆದ್ರೂ ಆ ಒಂದು ಏನು ಲಾಂಚಲ್ಲಿ ಹೋಗ್ತಕ್ಕಂಥ ಅನುಭವ ಏನಿದೆಲ್ಲ ಅದು ಭಾಳ ಮಿಸ್ ಆಗ್ತಿದೆ. ಆಮೇಲೆ ಆ ಲಾಂಚ್ಗಳು ಅಲ್ಲಿ ನಿಂತಿದ್ದಾವೆ ಅಂತಂದರೆ ಅದರಿಂದ ಬೇರೆ ಏನೂ ಉಪಯೋಗ ಬರ್ತಿಲ್ಲ. ಅವಲ್ಲೇ ನಿಂತ್ಕೊಂಡು ತುಕ್ಕು ಹಿಡಿತಿದ್ದಾವೆ. ಸೊ ಅದನ್ನು ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಜನರಿದ್ದಾರೆ. ಅದು ಒಂದು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಇಲ್ಲೆಲ್ಲ ಐಲ್ಯಾಂಡ್ಸು ನೋಡೋಕ್ಕೆಲ್ಲ ಒಂಥರ ಪ್ರೇಕ್ಷಣೀಯ ಸ್ಥಳ ತುಂಬ ಚೆನ್ನಾಗಿದೆ. ಇದನ್ನು ಇನ್ನೂ ಅಭಿವೃದ್ಧಿ ಪಡಿಸಬೇಕು, ಆ ಲಾಂಚ್ಗಳನ್ನ ಉಪಯೋಗಪಡಿಸ್ಬೇಕಂತ ಕೇಳ್ತಿದ್ದೆ.
ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ. ಈಗ ಪ್ರವಾಸೋದ್ಯಮಕ್ಕೆ ಹೇಳಿದ್ದೀವಿ ನಾವು ಈಗಾಗಲೇ ಮಾನ್ಯ ನಮ್ಮ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ ಹತ್ರ ಮಾತಾಡಿದ್ದೀವಿ. ನಾನು ಅಲ್ಲೊಂದು ಹೋಟೆಲ್ ಮಾಡಬೇಕು ಅನ್ನೋದಿದೆ ಮತ್ತು ಟೂರಿಸ್ಟಿಗಾಗಿ ಈ ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡಬೇಕು ಅನ್ನೋದು ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದನ್ನ ಇಟ್ಕೊಂಡು ನಾವೇನು ಇದು ಮಾಡೋಕ್ಕೆ ಬರಲ್ಲ. ಲಂಚ್ ಹಿಡಿದಿದೆ, ಇಷ್ಟು ವರ್ಷ ಜನ ಸಂಪರ್ಕ ಎಲ್ಲ ಇದ್ದರಲ್ಲ, ಈಗ ಅವ್ರಿಗೆ ಸಂಪರ್ಕ ಸಿಕ್ಕಿದೆ. ಈಗ ಇದಕ್ಕೆ ಏನಾದ್ರು ಒಂದು ದಾರಿ ಮಾಡಬೇಕು, ಇಲ್ಲ ಅಂತಿಲ್ಲ. ಇಲ್ಲಾಂದರೆ ಬೇರೆ ಕಡೆ ಈಗ ನಮ್ಮ ಹಸಿರು ಮಕ್ಕಿ ಎಲ್ಲ ಇನ್ನೊಂದು ಆ ಕಡೆ ಇದಕ್ಕೆ ಬೇಕಾಗಿದೆ, ಅಲ್ಲೊಂದು ಲಂಚ್ ಒಪ್ಪಾನಿಗೆ ಒಂದು ಬೇಕಿದೆ, ಅಲ್ಲೊಂದು ಕಳಿಸ್ಕೊಡ್ತೀವಿ. ಈಗ ಒಟ್ಟಿನಲ್ಲಿ ಸಿಗಂದೂರು ಸೇತುವೆ ನಿರ್ಮಾಣ ದೊಡ್ಡ ಅಭಿವೃದ್ಧಿ ಯೋಜನೆಯಾಗಿದ್ದರೂ ಕೂಡ ಅದರಿಂದ ಪ್ರಭಾವಿತರಾಗಿರುವ ಜನರ ಬದುಕಿನ ಬಗ್ಗೆಯೂ ಕೂಡ ಸಮಾನವಾಗಿ ಗಮನ ಕೊಡಬೇಕೆಂಬ ಮಾತು ಸ್ಥಳೀಯರಲ್ಲಿ ಕೇಳಿಬರುತ್ತಿದೆ. ಈ ವಿಷಯದ ಬಗ್ಗೆ ಸರ್ಕಾರದ ಅಭಿಪ್ರಾಯವೇನು? ಅಭಿವೃದ್ಧಿ ಮತ್ತು ಜನರ ಬದುಕು ಎರಡನ್ನೂ ಹೇಗೆ ಸಮತೋಲನ ಮಾಡುವುದು ಎಂದು ಕಾದು ನೋಡಬೇಕಿದೆ.